ಹಾಯ್ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಸರ್ವರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋ ಬಹಳ ಪ್ರಮುಖ, ಯಾಕಂತಂದ್ರೆ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ನಾನು ಈ ಒಂದು ವಿಡಿಯೋದಲ್ಲಿ ರಚಿತಾ ರಾಮ್ ಅವರ ಒಂದು ರೀಸೆಂಟ್ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಅಂಡ್ ಜಸ್ಟ್ ಆಫ್ಟರ್ ದ ರಿಲೀಸ್ ಆಫ್ ಸಂಜು ಬೆಟ್ಸ್ ಗೀತಾ 2 ಏನು ಒನ್ ವರ್ಷನ್ ಆಫ್ ದ ಕಾಂಟ್ರವರ್ಸಿ ನಡೀತಾ ಇತ್ತು, ಆವಾಗ್ಲೇ ನಾನು ಈ ವಿಚಾರದ ಬಗ್ಗೆ ಮಾತಾಡಬೇಕು. ಒಂದು ವಿಚಾರವನ್ನ ಕನ್ನಡ ಅಂತ ಬಂದಾಗ, ಅಥವಾ ಈ ಭಾಷೆಗೆ ಪ್ರಮೋಷನ್ ಕೊಡ್ತಿಲ್ಲ, ಅಥವಾ ಈಗ ಮೈಸೂರು ಸ್ಯಾಂಡಲ್ ಸೋಪ್ಗೆ ಕನ್ನಡದವ್ರಿಗೆ ಉಪಯೋಗಿಸ್ತಿಲ್ಲ ಅಂತ ಬಂದಾಗ, ಹೊರ ರಾಜ್ಯದ ನಟರು ನಮ್ಮ ರಾಜ್ಯದ ಭಾಷೆಯ ಬಗ್ಗೆ ಮಾತಾಡಿದಾಗ ಇವರೆಲ್ಲ ಮಾತಾಡಿದ್ದಾರೆ. ಸೊ ಈ ಒಂದು ಕಾಂಟ್ರವರ್ಸಿಗೆ ಇವ್ರ ಉತ್ತರ ಏನು ಅಂತ ನಾನು ಆಕ್ಚುಲಿ ಕಾಯ್ತಾ ಇದ್ದೆ. ಬಟ್ ನಿನ್ನೆ ನೈಟ್ ವಿಡಿಯೋ ರಿಲೀಸ್ ಆಯ್ತು ಅವ್ರದ್ದು. ಸೊ ವಿಡಿಯೋ ಸಂಪೂರ್ಣವಾಗಿ ನೋಡಿದೀನಿ. ಸಂಪೂರ್ಣವಾಗಿ ನೋಡಾದ್ಮೇಲೆ ಇವತ್ತಿ ಮಾತಾಡ್ತಾ ಇದೀನಿ. ರಚಿತಾ ರಾಮ್ ಅವರು ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ, ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು. ನಂದು ತಪ್ಪಿದೆ ಅಂತ ಅಂದರೆ, ನಾನು ತಪ್ಪು ಮಾಡಿಲ್ಲ ಅಂತ ಆದರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳೆ. 100% ನಾನು ಸಾರಿ ಕೇಳೋಳೆ ಅಲ್ಲ. ಯಾರಿಗಾದರೂ, ನನ್ನ ಅಭಿಮಾನಿಗಳಿಗೆ ಏನಾದರೂ ಹರ್ಟ್ ಆಗಿದ್ರೆ, ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು, ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ. ನಾನೇನಾದ್ರೂ ತಪ್ಪೆ ಅಂತ ಮಾಡಿದ್ರೆ ನಾನು 100% ಚಿಕ್ಕ ಮಗು ಕಾಲ್ಗಾದ್ರೂ ಬೀಳಕ್ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಸೊ ನೀವು ಮಗು ಕಾಲಿಗೆಲ್ಲ ಬೀಳೋದ್ ಬೇಡ. ಈಗ ನಾನು ದೇವಸ್ಥಾನದಿಂದಾನೇ ವಿಡಿಯೋ ಮಾಡ್ತಿದ್ದೀನಿ, ಮಾರುತಿ ಮಂದಿರದಿಂದ. ನೀವು ಬಂದು ದೇವ್ರ ಕಾಲಿಗೆ ಬಿದ್ದು ನೀವು ಮಾಡಿರೋದ್ರ ಕ್ಷಮೆ ಕೇಳೋದ್ರ ಆಯ್ತು. ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಸೊ ಅವರು ಫುಲ್ ಏನು ಇಂಟರ್ವ್ಯೂ ಅಂದ್ರೆ ಅವ್ರೇನ್ ಕಾನ್ವರ್ಸೇಷನ್ ಅಲ್ಲಿ ಮಾತಾಡ್ತಾ ಹೋಗ್ತಾರೆ, ಅದ್ರಲ್ಲಿ ಹೇಳ್ತಾರೆ, ಸ್ನೇಹಿತರೆ ನಾನು 2 ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಐ ವಿಲ್ ಆಲ್ಸೋ ಲೀವ್ ದ ಸೆಕೆಂಡ್ ಪಾರ್ಟ್, ಯಾಕಂದ್ರೆ ಫುಲ್ ಗೊತ್ತಿಲ್ಲ ನಂಗೆ ಸ್ಟೋರಿ. ಬಟ್ ಫಸ್ಟ್ ಪಾರ್ಟ್ ಬಗ್ಗೆ ನಾನು ಮಾತಾಡೋದಿದ್ರೆ, ಅವ್ರು ಹೇಳ್ತಾರೆ, ನನ್ನ ತಂಡ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ 3 ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾನೇ ಬೇಜಾರಾಗಿದೆ ಅಂಡ್ ವೆರಿ ಡಿಸಪಾಯಿಂಟಿಂಗ್. ಅಂಡ್ ಅದು ನನ್ನ ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗದಿರೋಂಥ ಒಂದು ವಿಚಾರ. ನಾನು ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ, ಅವ್ರ 3 ಜನಕ್ಕೆ ಪ್ರಶ್ನೆ ಅಲ್ಲ, ನಿಮ್ಗಳಿಗೆ ಪ್ರಶ್ನೆ ಒಂದು. ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ 1.25 ವರ್ಷ. ಸಿನಿಮಾ ರಿಲೀಸ್ ಆಗುತ್ತೆ Jan 17th ರಿಲೀಸ್ ಆಗುತ್ತೆ, ಫಸ್ಟ್ ರಿಲೀಸ್ ಆಗುತ್ತೆ. ಹಲವಾರು ಪ್ರೆಸ್ ಮೀಟ್ಸ್, ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಅಂಡ್ 1-to-1 ಇಂಟರಾಕ್ಷನ್ ವಿತ್ ಮೀಡಿಯಾ ಜೊತೆನೂ ನಡೆಯುತ್ತೆ. ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾರೆ, ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ, ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್. ಇಲ್ಲ ನನ್ನ ತಂಡನೇ ಹೇಳಿದೆ ನನಗೆ, ಯು ಆರ್ ವೆರಿ ಸಪೋರ್ಟಿವ್, ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸಲ್ಲಿ ಅಂತ ಹೇಳ್ತಾರೆ. ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದೆ. ನನಗಿಲ್ವೊಂದು ಕನ್ಫ್ಯೂಷನ್ ಇದೆ. ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು. ಯಾಕೆ ಆಡಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ವೈ? ನಾಗಶೇಖರ್ ಅವರು ಮತ್ತೆ ಕಿಟ್ಟಿ ಮತ್ತೆ ಪ್ರೊಡ್ಯೂಸರು, ಇಡೀ ಚಿತ್ರತಂಡ ವೆನೆವರ್ ಯಾವುದೇ ಅವರು ಪ್ರೀ ರಿಲೀಸ್, ಫಸ್ಟ್ ರಿಲೀಸ್ ಟೈಮಲ್ಲಿ ಇವೆಂಟ್ ಆಗ್ಲಿ, ಎಲ್ಲಾ ಕಡೆ ಇವರನ್ನ ಹೊಗಳ್ಕೊಂಡು ಮಾತಾಡ್ತಾರೆ. ಬಟ್ ಈಗ ಅಚಾನಕ್ ಆಗಿ ನನ್ನನ್ನ ಬೈತಾ ಇದಾರೆ, ನನ್ನನ್ನ ಕೆಟ್ಟದಾಗ ಮಾತಾಡ್ತಾ ಇದಾರೆ ಅಂತ ಹೇಳ್ತಾರೆ, ಫಸ್ಟ್ ಥಿಂಗ್. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಯಾರಿಗಾದ್ರೂ ಅದರಿಂದ ಹರ್ಟ್ ಆಗಿ ಎಮೋಷನಲಿ ವೀಕ್ ಆಗಿದ್ರೆ ಅವರು ಬೇಜಾರದಲ್ಲಿ ಮಾತಾಡ್ತಾರೆ ಈ ವಿಚಾರನ. ಬಟ್ ರಚಿತಾ ರಾಮ್ ಅವ್ರ ವಿಡಿಯೋ ನೋಡಿ, ಖುಷಿಯಾಗಿ ನಗಾಡ್ಕೊಂಡು ಮಾತಾಡ್ತಿದ್ದಾರೆ. ವಾಟ್ ಇಸ್ ದ ಮೆಸೇಜ್ ಯು ಆರ್ ಟ್ರೈಂಗ್ ಟು ಗಿವ್ ಟು ದ ಸೊಸೈಟಿ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂತಂದ್ರೆ, ಓಕೆ ಅವರು ನಿಮ್ಮನ್ನಲ್ಲೆಲ್ಲ ಹೊಗಳ್ಕೊಂಡು ಮಾತಾಡಿದ್ರು, ಈಗ ತೆಗೆದುಕೊಂಡು ಮಾತಾಡ್ತಿದ್ದಾರೆ. ಯಾಕೆ? ಅದಕ್ಕೆ ಉತ್ತರ ನಾನು ಹೇಳ್ತೀನಿ. ವೆನ್ ಯು ಆರ್ ವಿತ್ ದಮ್, ನಾನಾಗ್ಲಿ ನೀವಾಗ್ಲಿ, ಒಂದು ಸಿನಿಮಾನ ಸೈನ್ ಮಾಡಾದ್ಮೇಲೆ ನೀವು ಅವ್ರ ಜೊತೆಗಿದ್ದು ಪ್ರಮೋಷನ್ ನಿಂತಾಗ ನಮ್ ಹೀರೋಯಿನ್ ನಮ್ ಜೊತೆ ಇದಾರೆ ಅಂತ ಅಲ್ಲಿ ಹೊಗಳ್ಕೊಂಡೇ ಮಾತಾಡ್ತಾರೆ. ನೀವ್ ಇಲ್ದೇ ಇದ್ದಾಗ, ನೀವು ಬರ್ದೇ ಇದ್ದಾಗ ಆಬ್ವಿಯಸ್ಲಿ ನಿಮ್ಮನ್ನ ಇವ್ರು ಬಂದಿಲ್ಲ, ಹಿಂಗ್ ಆಗಿದೆ, ಇವ್ರು ಬರ್ತಾ ಇಲ್ಲ, ಏನಕ್ ಬರ್ತಿಲ್ಲ ಅಂತಾನೆ ಮಾತಾಡ್ತಾರೆ. ಈಗ ಇನ್ ಕೇಸ್ ನಾಳೆ ದಿನ ನೀವು ವಾಪಸ್ ಪ್ರಮೋಷನ್ಗೆ ಅವ್ರ ಜೊತೆ ಕೈ ಜೋಡಿಸಿ ವಾಪಸ್ ಬಂದ್ರೆ, ನೀವು ಸ್ಟೇಜ್ ಹತ್ತಾಗ ಆಬ್ವಿಯಸ್ಲಿ ನಿಮ್ಮನ್ನು ಉಳ್ಕೊಂಡೇ ಮಾತಾಡ್ತಾರೆ. ಯಾಕಂತಂದ್ರೆ
ಏನೋ ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ, ಬಟ್ ಇವಾಗ ಬಂದಿದ್ದಾರೆ ಅಂತ ಖುಷಿಯಿಂದಾನೇ ನಿಮ್ಗೆ ಹೇಳ್ತಾರೆ. ಸೊ ದಟ್ ಈಸ್ ಹೌ ದ ವರ್ಲ್ಡ್ ಇಸ್ ಅಂಡ್ ಯು ಆರ್ ಸಪೋಸ್ ಟು ಅಕ್ಸೆಪ್ಟ್ ಇಟ್ ರಚಿತಾ. ದರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವ್ ಏನಕ್ಕೆ ಬಂದಿಲ್ಲ ಅನ್ನೋದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ. ನಿಮ್ ಪ್ರಕಾರ ಏನ್ ಹೇಳ್ತೀರಾ ನೀವು ಅಂತಂದ್ರೆ, ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು, ನಾಟಕ ಮಾಡ್ತಿರೋರು ಯಾರು? ನಾವು ಒಂದು ವಿಷಯ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸಂಜು ವಿತ್ ಗೀತಾ 2 ಸಿನಿಮಾ ನನ್ನ ಶೂಟಿಂಗ್ ನಡೀತಿರುತ್ತೆ. ನನ್ನ ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇರುತ್ತೆ. ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿಯೊಬ್ಬರು, ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ, ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ. ವೆರಿ ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ಹೋಗೋದಕ್ಕೆ ಬಿಡಲಿಲ್ಲ. ಯಾಕೆ? ಆ ಪ್ರೊಡ್ಯೂಸರ್ ದುಡ್ಡಲ್ವಾ? ಅವ್ರದ್ದು ಸಿನಿಮಾ ಮಾಡಿದ್ದಾರೆ, ಲೇಡಿ ಪ್ರೊಡ್ಯೂಸರ್, ಯಾಕೆ ಅವ್ರದ್ದು ದುಡ್ಡಲ್ವಾ? ಅವ್ರದ್ದು ಸಿನಿಮಾ ಅಲ್ವಾ? ಒಂದು ದಿನ ಕಳಿಸ್ಲಿಲ್ಲ ನನ್ನ. ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ. ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಏನು ಮಾಡಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ. ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ. ಅವತ್ತು ಅವ್ರು ಏನು ಮಾಡಿದ್ರಲ್ಲ, ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ, ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ, ಸಾರಿ ರಚಿತಾ ಅವರೇ, ಸಿನಿಮಾ ರಿಲೀಸ್ ಆಗಿದೆ, ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ, ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು, ನಮ್ಮದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ. ಇಷ್ಟೇ. ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ಬಿಕಾಸ್ ಹಿಂದೆ ಯಾವ್ದೋ ಒಂದು ಸಿನಿಮಾದ ಪ್ರಮೋಷನ್ ಆಗ್ಬೇಕಾದ್ರೆ ಈ ಟೀಮ್ ಅವರು ನಿಮ್ಮನ್ನ ಆ ಪ್ರಮೋಷನ್ಗೆ ಹೋಗೋದಕ್ಕೆ ಬಿಟ್ಟಿಲ್ಲ. ಆ ಪ್ರಮೋಷನ್ಗೆ ಹೋಗಿ ಬಿಟ್ಟಿಲ್ದಿರೋದ್ರಿಂದ ಈ ಸತಿ ನಾನು ಇನ್ನೊಂದು ಸಿನಿಮಾದಲ್ಲಿ ಕಮಿಟ್ ಆಗಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ಇವ್ರು ನನಗೆ ಕರಿತಾ ಇದ್ರು ಪ್ರಮೋಷನ್ ಬಾ ಅಂತ. ಸೊ ಅದೇ ತರ ಅವರು ಬಿಟ್ಟಿಲ್ಲ ಅಂತ. ಅದ್ ಹೆಂಗ್ ಆಗೋದಕ್ಕೆ ಸಾಧ್ಯ ಹೇಳಿ? ಎರಡು ಪ್ರೊಡಕ್ಷನ್ ಟೀಮು ಒಂದೇ ಮೆಂಟಾಲಿಟಿಯಲ್ಲಿ ಇರೋದು ಹೆಂಗ್ ಸಾಧ್ಯ? ಅದು ಒಂದ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಆಯ್ತಪ್ಪ ಇವರು ನಿಮ್ಗೆ ಅದ್ ಯಾವ್ದೋ ಲೇಡಿ ಪ್ರೊಡ್ಯೂಸರ್ದು ಪ್ರಮೋಷನ್ ಇದ್ರೆ ಟೈಮಲ್ಲಿ ಬಿಟ್ಟಿಲ್ಲ, ಹಾಗಂತ ಈ ಸಿನಿಮಾಗೆ ನೀವು ಟಿಟ್ ಫಾರ್ ಟ್ಯಾಟ್ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಹೇಳಿ? ಇಲ್ಲ ಅಲ್ವಾ? ಸೊ ದಟ್ ಇಸ್ ಮೈ ಸೆಕೆಂಡ್ ಪಾಯಿಂಟ್ ಟು ಯು. ಓಕೆ, ಅಂಡ್ ಇವತ್ತು ಚಿತ್ರರಂಗ ಅಂತ ಬಂದಾಗ, ಅಥವಾ ಒಂದು ಸಿನಿಮಾ ಪ್ರಮೋಷನ್ ಅಂತ ಬಂದಾಗ, ಅಥವಾ ಲೆಟ್ ಇಟ್ ಕಮ್ಸ್ ಟು ಮಾಲ್ ವಿಸಿಟ್ ಅಂತೆಲ್ಲ ಬಂದಾಗ, unless there is a big star figure like Shivanna or somebody like Rakshit Shetty, Rishabh Shetty, they definitely expect the heroine who has more name. ಈ ಕಿಟ್ಟಿ ಅವ್ರಕ್ಕಿಂತ ರಿಲೇಟಿವ್ಲಿ ನಿಮ್ಗೆ ಜಾಸ್ತಿ ಫ್ಯಾನ್ ಬೇಸ್ ಇರೋದ್ರಿಂದ, ರಿಲೇಟಿವ್ಲಿ ಜಾಸ್ತಿ ಚಿರಪರಿಚಿತರಾಗಿರೋದ್ರಿಂದ, they expect you to be there. Okay, so if you are not there, then it is like ನೀವು ನಿಮ್ಮ ಏನು ವೃತ್ತಿ ಧರ್ಮಕ್ಕಿದೆ ಅದಕ್ಕೆ ಮಾಡಿದಂತ ಒಂದು ಸ್ಲೈಟ್ ದ್ರೋಹ ಆಗತ್ತೆ. ಯಾಕಂದ್ರೆ ಒಂದ್ಸತಿ ನೀವು ಸಿನಿಮಾಗೆ ಕಮಿಟ್ ಆದ್ಮೇಲೆ, ಸಿನಿಮಾ ಮಾಡಾದ್ಮೇಲೆ, ಸಿನಿಮಾ ಮುಗಿಸ್ಕೊಡೋದು ಒಂದು ಜವಾಬ್ದಾರಿ ಆದ್ರೆ, ನಿಮ್ಮ ಎರಡನೇ ಜವಾಬ್ದಾರಿ ಏನಂದ್ರೆ, ನಿಮ್ಮನ್ನ ನಂಬಿ ಬಂಡವಾಳ ಹಾಕಿರುವಂತ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಅಥವಾ ನಿಮ್ಮ ನಟನೆಗೆ ಗೌರವ ಕೊಟ್ಟು ನಿಮ್ಮನ್ನ ಕ್ಯಾಸ್ಟ್ ಮಾಡದಂತ ಡೈರೆಕ್ಟರ್ ಆಗಿರ್ಬೋದು, ಇವರಿಬ್ರನ್ನು ಗೆಲ್ಸುವಂತದ್ದು ನಿಮ್ಮ ಕರ್ತವ್ಯ ಆಗತ್ತೆ. ನೀವ್ ಅದು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವುದೋ ಡೈರೆಕ್ಟರ್, ಇನ್ಯಾವುದೋ ಪ್ರೊಡ್ಯೂಸರ್ ನಿಮ್ಮನ್ನ ಕ್ಯಾಸ್ಟ್ ಮಾಡೋದಕ್ಕೆ 4 ಸತಿ ಯೋಚನೆ ಮಾಡ್ತಾರೆ. ದಿಸ್ ಇಸ್ ದ ರಿಯಾಲಿಟಿ. ನೀವು ನನಗೆ ಪ್ರಶ್ನೆ ಕೇಳ್ಬೋದು, ನೀನ್ ಎಷ್ಟು ಫಿಲಮ್ ಅಲ್ಲಿ ಗುರು ಆಕ್ಟ್ ಮಾಡಿದ್ಯಾ, ನೀನ್ ಇದೆಲ್ಲ ಹೇಳ್ತಿದ್ಯಾ ಅಂತ. ನಾನು ಸ್ಟಡಿ ಮಾಡಿದ್ದೀನಿ, ಇಂಡಸ್ಟ್ರಿನೇ ಒಂದ್ ರೀತಿಯಿಂದ ಸ್ಟಡಿ ಮಾಡಿರೋದ್ರಿಂದ ಈ ವಿಚಾರವಂತಿಕೆಯನ್ನ ಹೇಳ್ತಾ ಇದ್ದೀನಿ. ಸೊ ನೀವು ಮಾಡಿರೋದ್ರಲ್ಲಿ ತಪ್ಪಿದೆ, ತಪ್ಪನ್ನ ಅಪ್ಕೊಳ್ಳಿ ಅಂಡ್ ಸರಿಪಡಿಸ್ಕೊಳ್ಳಿ, ಅದ್ರಲ್ಲಿ ಏನೋ ತಪ್ಪಿಲ್ಲ, ಆಯ್ತಾ? ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದ್ರೆ, ಇಟ್ ಈಸ್ ಆಲ್ವೇಸ್ ಬೆಟರ್ ವೆನ್ ಯು ವಾಂಟ್ ಟು ಪುಟ್ ಥಿಂಗ್ಸ್ ಆನ್ ಪ್ಲೇಸ್ ಅಲ್ಲ, ಯು ಕ್ಯಾನ್ ಆಲ್ವೇಸ್ ಟಾಕ್ ಡೈರೆಕ್ಟ್ಲಿ ಟು ದ ಪ್ರೊಡ್ಯೂಸರ್ or somebody or director and say them what you are going through. ನಿಮ್ ಮ್ಯಾನೇಜರ್ ಯಾರೋ ಫೋನ್ ಮಾಡಿ, ನಿಮ್ ಮ್ಯಾನೇಜರ್ ಯಾರೋ ಇಲ್ಲ ಅಲ್ಲಿ ಫಾರಿನ್ ಶೂಟ್ ಅಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದೇನಂತಂದ್ರೆ, ನಾಗಶೇಖರ್ ಅವರು ತುಂಬಾ ಕ್ಲೀನ್ ಆಗಿ ಹೇಳಿದ್ದಾರೆ, ಈ ಆಸ್ ಹಿ ಹಸ್ ವರ್ಕ್ಡ್ ಇನ್ ಮಲ್ಟಿಪಲ್ ಇಂಡಸ್ಟ್ರೀಸ್. ಸೊ ಇನ್ ಕೇಸ್ ಈಗ ನೀವ್ ಹೇಳಿರೋ ತರ
ನಿಜವಾಗ್ಲೂ ನಿಮ್ಮ ಈಗಿನ ಫಿಲಮ್ ಏನಾಗ್ತಿದೆ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಬಿಡ್ತಿರ್ಲಿಲ್ಲ ಅಂದ್ರೆ, ಸರ್ ನಾ ಈ ಫಿಲಮ್ ಅಲ್ಲಿ ವರ್ಕ್ ಮಾಡ್ತೀನಿ, ನೀ ಸೆಟ್ ಅಲ್ಲಿ ಇದೀನಿ, ಅವ್ರು ಬಿಡ್ತಿಲ್ಲ, ಅವ್ರ ಹತ್ರ ನೀವು ಪರ್ಮಿಷನ್ ತಗೊಂಡ್ ಬಿಡಿಸ್ಕೊಳ್ಳಿ, ಅವಾಗ ನಾನು ಬರ್ತೀನಿ ಅಂತಾನು ನೀವ್ ಹೇಳ್ಬೋದಿತ್ತು ನಾಗಶೇಖರ್ ಅವ್ರಿಗೆ. ನೀವ್ ಆ ಕೆಲ್ಸನೂ ಮಾಡಿಲ್ಲ. ಓಕೆ, ಸೊ ಯು ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ as a secret. So how will people get to know? ನಮ್ಮೆಲ್ಲರ ಪ್ರಕಾರ ಗುರು ರಚಿತಾರಾಮ್ ಸೆಟ್ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಮೇ ಬಿ ಎಲ್ಲೋ ಸೌತ್ ಅಮೆರಿಕಾ, ಆಫ್ರಿಕಾ, US ಎಲ್ಲೋ ಟ್ರಿಪ್ ಹೋಗಿರ್ಬೇಕು ಅಂತಾನು ಅನ್ಕೊಂಡಿರ್ಬೋದಲ್ವಾ ಜನ. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಯು ಗಿವ್ ದ ಕ್ಲಾರಿಟಿ. ಒನ್ ಸೆಕೆಂಡ್, ವೆನ್ ಯು ಆರ್ ಟ್ರೈಂಗ್ ಟು ಎಮೋಟ್ ಸಮಥಿಂಗ್, ಯು ಕಾಂಟ್ ಲಾಫ್ ಅಂಡ್ ಸೇ ಗುರು ನನ್ಗೆ ಬೇಜಾರಾಗಿದೆ, ಇವರು ನಾಗಶೇಖರ್ ಅವರೆಲ್ಲ ಹಿಂಗ್ ಹೇಳಿದ್ರು, ತುಂಬಾ ಬೇಜಾರಾಗಿದೆ ಅಂತ ನೀವು ಅಂತ ನಗಾಡ್ಕೊಂಡು ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಯಾರ್, ಇಟ್ ಡಸಂಟ್ ಮೇಕ್ ಸೆನ್ಸ್. ಓಕೆ, ಸೊ ವಾಟ್ ಎವರ್ ಇಟ್ ಇಸ್, ನಾನು ಎರಡೂ ಸ್ಟ್ಯಾಂಡ್ ಬಂದ್ಮೇಲೆ ಮಾತಾಡೋಣ ಅಂತಿದ್ದೆ ಈಗ, ಬಿಕಾಸ್ ಐ ಹ್ಯಾವ್ ಗಾಟ್ ಬೋತ್ ದ ಸ್ಟ್ಯಾಂಡ್ಸ್ ಆಫ್ ರಚಿತಾರಾಮ್ಸ್ ವರ್ಷನ್ ಅಂಡ್ ದ ಅದರ್ಸ್ ವರ್ಷನ್. ಐ ಆಮ್ ಪುಟಿಂಗ್ ಇಟ್ ಔಟ್. ಅಂಡ್ ಸೆಕೆಂಡ್ ಕೇಸ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ, ಬಿಕಾಸ್ ಸಾರಾ ಗೋವಿಂದ್ ಅವರು ಇಟ್ ಈಸ್ ಅಫಿಷಿಯಲಿ ಹ್ಯಾಂಡ್ಲಿಂಗ್ ಥಿಂಗ್ಸ್ ಅಂತೆ. ಸೊ ಐ ಹೋಪ್ ಯಾರು ನಿಮಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಜಸ್ಟಿಸ್ ಸಿಗ್ಲಿ, ಅಥವಾ ನಿಮ್ಗೆ ಏನಾದ್ರು ಏನೇ ಮಿಸ್ ಕನ್ಸೆಪ್ಷನ್ ಅಥವಾ ಮಿಸ್ ಇಂಟರ್ಪ್ರಿಟೇಷನ್ ಇದ್ಲು, ಲೆಟ್ ಇಟ್ ಬಿಕಮ್ ಕರೆಕ್ಟ್ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಫೈನಲಿ ನಾನು ಇದನ್ನ ಏನಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಒಬ್ಬ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋನಾಗಿ ಜೊತೆಗೆ ರಚಿತಾರಾಮ್ ಅವರ ಕಲೆಯ ಅಭಿಮಾನಿ ನಾನು. ಅಂದ್ರೆ ಒಬ್ಬ ಕಲಾವಿದನ ಕಲೆಯನ್ನ ಇಷ್ಟಪಡೋ ನಾನು ಹುಚ್ಚ ಅಭಿಮಾನಿ ಅಲ್ಲ. ಸೊ ಕಲಾವಿದ ಕಲೆಯನ್ನ ಇಷ್ಟಪಟ್ಟು ಆ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ನಾನು ಬುಲ್ಬುಲ್ ಎವರ್ ಸಿನ್ಸ್ ಶಿ ಹಸ್ ಆಕ್ಟೆಡ್ ಇನ್ ಬುಲ್ಬುಲ್, ಐ ಹ್ಯಾವ್ ಲೈಕ್ಡ್ ಹರ್ ಆಸ್ ಅ actor, not maybe person, I don't know, but as an actor I have always loved her on screen. So adrinda ನನ್ನ ಒಂದು ಕಿವಿ ಮಾತು ಇಷ್ಟ ಇದ್ರೆ ತಗೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಇಷ್ಟ ಇಲ್ಲ ಅಂದ್ರೆ ಈ ಕಿವಿಯಿಂದ ಆ ಕಿವಿಯಿಂದ ಬಿಡಿ, ಎಲ್ಲ ನಿಮಗ್ ಬಿಟ್ಟಿರೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ, ನಮಸ್ಕಾರ.